ಮುಂಗಾರು ಕೈಕೊಟ್ಟಿದ್ದಕ್ಕೆ ಜಲಮಂಡಳಿ ಬಿಗ್ ಪ್ಲಾನ್ ನಡೆಸಿದೆ. ಬೆಂಗಳೂರು ನೀರಿನ ಭದ್ರತೆಗೆ ಪರ್ಯಾಯ ವ್ಯವಸ್ಥೆಯನ್ನ ಯಾವ ರೀತಿ ಕಂಡುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂತಹ ಪ್ಲಾನ್ ಇದು. ಕೆಆರ್ಎಸ್ ಬದಲು ಕಬಿನಿ ಹೇಮಾವತಿ ನೀರಿನತ್ತ ಇದೀಗ ಚಿತ್ತ ವಹಿಸಲಾಗಿದೆ. ಜಲಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಮಂಜುಳಾ ತುರ್ತು ಸಭೆಯನ್ನ ಕರೆದಿದ್ದಾರೆ. ನೀರಿನ ಕೊರತೆಯನ್ನು ನಿಭಾಯಿಸುವುದಕ್ಕೆ ಬ್ಲೂ ಪ್ರಿಂಟ್ ತಯಾರಿ ಮಾಡಲಾಗಿದೆ. ಅಂತರ್ಜಲದ ನಿಗಾ ವಹಿಸುವುದಕ್ಕೆ ಸಮೀಕ್ಷೆಗೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿರುವಂತಹ ಬೆನ್ನಲ್ಲೇ ಬೆಂಗಳೂರಿನ ಕುಡಿಯುವ ನೀರಿನ ಭದ್ರತೆಯ ಬಗ್ಗೆ ಜಲಮಂಡಳಿ ಇದೀಗ ಅಲರ್ಟ್ ಆಗಿದೆ. ಕಾವೇರಿ ನೀರನ್ನ ಅವಲಂಬಿಸಿರುವಂತಹ ಸಿಲಿಕಾನ್ ಸಿಟಿಗೆ ಭವಿಷ್ಯದಲ್ಲಿ ನೀರಿನ ಕೊರತೆ ಎದುರಾಗದಂತೆ ಬೆಂಗಳೂರು ಜಲಮಂಡಳಿ ಮಹತ್ವದ ಪರ್ಯಾಯ ಯೋಜನೆಯನ್ನು ರೂಪಿಸೋದಕ್ಕೆ ಮುಂದಾಗಿದೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಏನಾದರೂ ಕುಸಿತು ಅಂತ ಹೇಳಿದ್ರೆ ಕಬಿನಿ ಮತ್ತೆ ಹೇಮಾವತಿ ಜಲಾಶಯಗಳಿಂದ ನೀರು ಪೂರೈಸುವಂತ ತಾಂತ್ರಿಕ ಸಾಧ್ಯತೆಗಳ ಕುರಿತಂತೆ ಬ್ಲೂ ಪ್ರಿಂಟ್ ಸಿದ್ಧಪಡಿಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಜಲಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಮಂಜುಳಾ ನೇತೃತ್ವದಲ್ಲಿ ನಡೆದ ತುರ್ತು ಸಭೆಯಲ್ಲಿ ಈ ಕುರಿತಂತೆ ಸುದೀರ್ಘವಾದ ಚರ್ಚೆ ಮಾಡಲಾಗಿದೆ. ನೀರಿನ ಲಭ್ಯತೆ, ಬಳಕೆಯ ನಿಯಂತ್ರಣ ಹಾಗೆ ತುರ್ತು ಪರಿಸ್ಥಿತಿಗೆ ಬೇಕಾದಂತ ಮೂಲ ಸೌಕರ್ಯಗಳ ಬಗ್ಗೆ ರಿಪೋರ್ಟ್ ಅನ್ನ ಸಲ್ಲಿಸುವಂತೆ ಎಂಜಿನಿಯರ್ಗಳಿಗೆ ನಿರ್ದೇಶನವನ್ನ ನೀಡಲಾಗಿದೆ. ಇದೇ ವೇಳೆ ನಗರದ ಅಂತರ್ಜಲ ಸ್ಥಿತಿಯ ಮೇಲೂ ಕೂಡ ನಿಗಾ ವಹಿಸುವುದಕ್ಕೆ ಹಾಗೆ ಐಐಎಸ್ಸಿ ಮೂಲಕ ಸಮಗ್ರ ಸಮೀಕ್ಷೆ ನಡೆಸೋದಕ್ಕೆ ಜಲಮಂಡಳಿ ಮುಂದಾಗಿದೆ. ಒಟ್ಟಾರೆಯಾಗಿ ನೀರಿನ ಕೊರತೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರುವ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳುವುದಕ್ಕೆ ಈಗ ಜಲಮಂಡಳಿ ಬಿಗ್ ಪ್ಲಾನ್ ನಡೆಸಿದೆ. ಒಂದು ಕಡೆ ಸಿಲಿಕಾನ್ ಸಿಟಿ ಜನರು ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಒಟ್ಟಾರೆಯಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ನೀರಿನ ಕೊರತೆ ಎದುರಾಗಬಾರದು ಅಂತ ಹೇಳಿದ್ರೆ ಈಗ ಪರ್ಯಾಯ ಮಾರ್ಗ ಅಥವಾ ಪರ್ಯಾಯ ಯೋಜನೆಯನ್ನ ಕಂಡುಕೊಳ್ಳುವಂಥದ್ದು ಒಂದು ರೀತಿ ಅನಿವಾರ್ಯ ಆಗಿದೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದ್ರೆ ಕಬಿನಿ ಹಾಗೆ ಹೇಮಾವತಿ ಜಲಾಶಯಗಳಿಂದ ನೀರನ್ನು ಪೂರೈಸುವಂತಹ ಒಂದು ತಾಂತ್ರಿಕ ಸಾಧ್ಯತೆಗಳ ಕುರಿತಂತೆ ಈಗಾಗಲೇ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಲಾಗಿದೆ. ಅದೇ ಪ್ರಕಾರವಾಗಿ ಯಾವ ರೀತಿಯಾದಂತಹ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದ್ರೆ ನೀರಿನ ಸಮಸ್ಯೆ ಅಥವಾ ಕುಂದು ಕೊರತೆಗಳು ಏನು ಎದುರಾಗುತ್ತೆ ಅದಕ್ಕೆ ಕಡಿವಾಣವನ್ನ ಹಾಕಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಲಾಗಿದೆ. ಜಲಮಂಡಳಿ ಅಧ್ಯಕ್ಷೆ ಆಗಿರುವಂತಹ ಡಾಕ್ಟರ್ ಮಂಜುಳಾ ನೇತೃತ್ವದಲ್ಲಿ ಒಂದು ತುರ್ತು ಸಭೆಯನ್ನ ಮಾಡಲಾಗಿದೆ. ಆ ಸಭೆಯಲ್ಲಿ ಈ ರೀತಿಯಾದಂತಹ ಬ್ಲೂ ಪ್ರಿಂಟ್ ಅನ್ನ ತಯಾರಿ ಮಾಡಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಲಾಗಿದೆ. ಒಟ್ಟಾರೆಯಾಗಿ ನೀರಿನ ಲಭ್ಯತೆ ಹಾಗೆ ನೀರು ಇದೆ ಅಂತ ಹೇಳಿ ಯಾವ ರೀತಿಯಾಗಿ ಬೇಕಾಬಿಟ್ಟಿ ಅದನ್ನು ಯೂಸ್ ಮಾಡುವಂಥದ್ದಲ್ಲ. ಸರಿಯಾದ ಪ್ರಮಾಣದಲ್ಲಿ ನೀರಿನ ಬಳಕೆ ಆಗಬೇಕು, ಬಳಕೆಯ ನಿಯಂತ್ರಣ ಆಗಬೇಕು. ಜೊತೆಗೆ ತುರ್ತು ಪರಿಸ್ಥಿತಿಗೆ ಎಮರ್ಜೆನ್ಸಿ ಇದ್ದಾಗ ಮೂಲ ಸೌಕರ್ಯಗಳು ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿ ನೇರವಾಗಿ ಎಂಜಿನಿಯರ್ಗಳಿಗೆ ಈಗ ನಿರ್ದೇಶನವನ್ನು ನೀಡಲಾಗಿದೆ. ಸೂಚನೆಯನ್ನು ಕೊಡುವಂಥ ಕೆಲಸ ಆಗಿದೆ. ಜೊತೆಗೆ ಅಂತರ್ಜಲ ಸ್ಥಿತಿಯ ಮೇಲೆಯೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗೆ ಐಐಎಸ್ಸಿ ಮೂಲಕವಾಗಿ ಸಮಗ್ರವಾದಂತಹ ಒಂದು ಸಮೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿ ಜಲಮಂಡಳಿ ಈಗಾಗಲೇ ಒಂದು ಸಭೆಯನ್ನ ಕರೆದು ಆ ಸಭೆಯಲ್ಲಿ ಈ ರೀತಿಯಾದಂತಹ ಮಾಹಿತಿ ಅಥವಾ ಒಂದು ಸೂಚನೆಯನ್ನ ನೀಡಲಾಗಿದೆ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ನೀರಿನಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನುವಂತಹ ವ್ಯವಸ್ಥೆ ಇದು.